ಇರ್ತೀರಾ, ಪೇಪರಲ್ಲಿ ಓದ್ತಾ ಇರ್ತೀರಾ, ಎಲ್ಲೆಲ್ಲೋ ಯಾವ್ದಾವ್ದೋ ಹೆಣ್ಮಕ್ಳನ್ನ ಏನೇನೋ ಮಿಸ್ಯೂಸ್ ಮಾಡ್ಕೋತಾರೆ ಅಂತೆಲ್ಲ, ಅದ್ರ ಬಗ್ಗೆ ನಿಮ್ಗೆ ತಿಳುವಳಿಕೆನ ನೀಡಕ್ ಬಂದಿದ್ದಾರೆ. ನಾವು ಹೆಣ್ಮಕ್ಳು ನಾವು ಹೇಗ್ ನಡ್ಕೋಬೇಕು, ಯಾರಾದ್ರೂ ನಮ್ಮ ಜೊತೆ ಬೇಡದೇ ಇರೋ ರೀತಿನಲ್ಲಿ ನಡ್ಕೊಂಡಾಗ ನಾವು ಯಾವ ರೀತಿ ಸ್ಪಂದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GMPS ಕೊತ್ತನೂರು. ನಾನು ಇವತ್ತು ನಮ್ಮ ಸ್ಕೂಲ್ಗೆ ಗಿರಿಜಾ ಮ್ಯಾಮ್ ಅಂತ ನಮಗೆ ವೈಯಕ್ತಿಕ ಅಂದರೆ ನಾವು ಯಾರಾದರೂ ನಮಗೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಯಾವ ಥರ ನಾವು ಮಾಡಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ಅದನ್ನು ನನ್ನ ಜೀವನದೊಳಗಡೆ ನಾನು ಅಳವಡಿಸ್ಕೊಂಡು ನಾನು ಮುಖ್ಯ ಆಗ ಗಂಟನೂ ನಾನು ಅದನ್ನು ನೆನ್ಪಿಟ್ಕೋತೀನಿ. ತುಂಬ ಧನ್ಯವಾದಗಳು. ಭೂಮಿಯ ಸಹನೆಯು ನೀನು, ಭವಿಷ್ಯದ ವಿಜಯವು ನೀನು. ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಗಿಂದು ಗಿರಿಜಾ ಮೇಡಮ್ ಅವರು ಬಂದು 4ರಿಂದ 7ನೇ ತರಗತಿ ಮಕ್ಕಳಿಗೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಹೆಂಗ್ ಮುಂದೆ ಅಳವಡಿಸ್ಕೋಬೇಕು, ನಾವು ಏನೇ ಕಷ್ಟಗಳು ಬಂದ್ರೂ ಸಹಿಸ್ಕೊಂಡು ನಾವು ಅದನ್ನ ಮುನ್ನುಗ್ಗಿ ನಾವು ಜೀವನವನ್ನ ಸುಂದರವಾಗಿ ಬೆಳೆಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಬಿಟ್ಕೊಂಡು ಹೇಳಿದ್ರಿಂದ ಅವ್ರಿಗೆ ನಮ್ಮ ಶಾಲೆ ಎಲ್ಲರ ಪರವಾಗಿ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅವಶ್ಯಕವಾಗಿ ಬೇಕೇ ಬೇಕು ಮಕ್ಕಳಿಗೆ. ಈ ತರ ನಮ್ಮ DK ರಾಯಲ್ ಫೌಂಡೇಶನ್ ವತಿಯಿಂದ ಗಿರಿಜಾ ಮೇಡಮ್ನವ್ರು ಬಂದು ನಮ್ಮ ಮಕ್ಕಳಿಗೆ ಸವಿಸ್ತಾರವಾಗಿ ಹೇಳ್ಯಾರ. ಏನೋ 2-3 ಮಾತಿನಾಗ ಅರ್ಧ ಗಂಟೆ ಅಲ್ಲ, ಸುಮಾರು 1.5 ತಾಸು ಕಂಪಲ್ಸರಿ ಇದಾದಂಗ ಯಾವುದೇ ದುಡ್ಡು ಕೊಟ್ಟು ನಾವು ಕರಾಟೆ ಸ್ಕೂಲ್ಗೆ ಹೋದ್ರು ನಾವು ಇಡೀ 2-3 ವರ್ಷ ಕಲಿಯೋ ಅಂತದನ್ನ 1.5 ತಾಸಾಗ ಸವಿಸ್ತಾರವಾಗಿ ಹೇಳ್ಯಾರ. ಅದನ್ನ ನೀವು ನಿಮ್ಮ ಜೀವನದಲ್ಲಿ ಅವ್ರು ಹೇಳಿದ್ದನ್ನು ಯಾವುದೂ ಮರಿಬೇಡ್ರಿ. ನಗುವೆ ಹೊಸ ಉಸಿರು, ನಿನ್ನ ಬದುಕೆ ಹೊಸ ಬೆಳಕು. ಧ್ರುವ ತಾರೆಯೂ ನೀನು, ಧೈರ್ಯದ ದೀಪವು ನೀನು, ವಿಜಯದ ಹಾದಿಯೂ ನೀನು. ನನ್ನ ಹೆಸರು ಲೇಖನ. ನಾನು 6ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಮ್ಮ ಸ್ಕೂಲ್ಗೆ GK ಫೌಂಡೇಶನ್ ಹೆಸರು ಗಿರಿಜಾ ಮ್ಯಾಮ್ ಅಂತ. ಅವರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಮುಂದಕ್ಕೆ ನಾವು ಏನೇನು ನಮಗೆ ಸಮಸ್ಯೆ ಬರಬಾರ್ದು, ಬಂದ್ರೂ ನಾವು ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅಂತ ಹೇಳ್ಕೊಟ್ಟವ್ರಿಗೆ ಥ್ಯಾಂಕ್ ಯು.